ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಇಲ್ಲಿ ಒಂದು ಸ್ವಾಮಿ ಟೆಂಪಲ್ ಅದ. ಯಾವ ಸ್ವಾಮಿ ಟೆಂಪಲ್ ನಿಶಾ? ಕೋದಂಡರಾಮ ಸ್ವಾಮಿ. ಇಲ್ಲಿ ನಮ್ದು ರೂಮ್ಲಿಂದ 800 ಮೀಟರ್ಸ್ ಅದ. ಸೊ ನಾವು ಅಲ್ಲಿಗೆ ಹೋಗ್ಲತ್ತೀವಿ ಈಗ. ಸೊ ನಿಮಗೆ ಭೀ ತೋರಿಸ್ತೇವೆ ಹೆಂಗದ ಅಂತ ಗುಡಿ. ಸೊ ಗೈಸ್ ನಾವು ಹೋಗ್ಲತ್ತೀವಿ. ಕಿಲಿ ತಗೊಂಡಿದ್ವಿ. ಬೀಗ ತಗೊಂಡಿದ್ಯಾ? ಸ್ಕೂಡಿ ಮೇಲೆ ಹೋಗೋಣ ಲೊಕೇಶನ್ ಹಾಕು. ಮಂಡೆ ಯಾರ ನಡ್ಕೋತ ಹೋಗಿ ಏನಾಯ್ತದ ಲೊಕೇಶನ್ ನೋಡ್ರಿ. ಇಷ್ಟೊತ್ತನ ಮಳೆ ಬರ್ಲತ್ತಿದ್ದಿಲ್ಲ. ನಾವು ಹಿಂಗೆ ಹೊರಗೆ ಬರ್ಲಕ್ಕ ಮಳೆ ಹೊಂಟದ್ದು. ಏನು ಹೇಳಬೇಕು ಏನೋ. ಇಲ್ಲ ಬಂದೇವಿ ಇವತ್ತು ಹೋಗೋ ಇನ್ನೇಕಾಗಲ್ಲ. ನಡ್ಕೋತ ಬೇರೆ ಕರ್ಕೊಂಡು ನಡೆದಳಿಕೆ ಗಾಡಿ ಮ್ಯಾಗ ಬ್ಯಾಡ ಅಂತ. ಇಲ್ಲಿಂದ ರೈಟ್ ಅದ. ಸೊ ನಾವು ನಡೆದೀವಿ. ಎಷ್ಟು ಚಂದ್ರ ಕಾಣತ್ತೀವಿ ನಿಶಾ. ಥ್ಯಾಂಕ್ ಯು. ನೋಡ್ರಿ ಎಷ್ಟು ಸ್ಪೀಡ್ ನಡೆದಾಳ. ಬೆಂಗ್ಳೂರು ಬಂದು ಇಷ್ಟು ದಿನ ಆಯ್ತು, ಖರೆ ಮಳೆ ಬಂದಿಲ್ಲ. ಇವತ್ತು ಹೋಗಮೆ ಅಂತ ಬಂದಿದ್ದೇವೆ, ಇವತ್ತು ಮಳೆ ಬರ್ತದ ನೋಡಿ ನಿಶಾ. ಆಗ ನಮ್ಮ ಜಿಂದಗಿ ನಮಗೆ ಮಾಡ್ಲಿಕ್ಕಾಗಲ್ಲ. ಮತ್ತು ಅದ್ರಾಗ ಫಿಶಿಗೆ ಸಾಕ್ತಾಳಂತಕ್ಕಿ. ಅದಕ್ಕೇನು ಸಾಕೋದಿರಲ್ಲ. ಎಲ್ಲ ಹಾಕ್ಬಿಟ್ಟೇವಿ ಆಯ್ತು. ಬಟ್ ಅಷ್ಟು ಇಲ್ಲ, ಅದಕ್ಕೆ ಭೀ ಹಾಕ್ಬೇಕಿಲ್ಲ. ಅದಕ್ಕೆ ಭೀ ಹಾಕ್ಬೇಕು. ಎಲ್ಲ ನಾವು ಕಾಲೇಜ್ ಹೋಗ್ತೀವಿ. ಅದು ಫಸ್ಟ್ ಆಯ್ತು ಅಂದ್ರೆ ಏನು ಮಾಡ್ತೀವಿ? ತಿಂತೀನಿ ಸಾಕು. ಒಮ್ಮೆ ತಿಂತು. ನೆಕ್ಸ್ಟ್ ಹಸು ಆಯ್ತು ಅಂದ್ರೆ ಏನು ಮಾಡ್ತೀವಿ? ಏನಾಗತ್ತೆ ಅಡ್ಜಸ್ಟ್ ಮಾಡ್ಕೋತೀವಿ. ಈಗ ಬೀದರ್ಗೆ ಹೋಗ್ಬೇಕು ಅನ್ಲತ್ತಿದ್ವಿ. ಸಪೋಸ್ ಬೀದರ್ ಹೋದಿ 3-4 ದಿನ ಅದು ಎಲ್ಲಿರ್ಬೇಕು ಪಾಪ. ಬಂತಿಲ್ಲದ ಎಲ್ಲದ ಬಿಸ್ಲ ಇದೆ ನೋಡಿ. ಇಲ್ಲಿ ನೋಡ್ರಿ ಮೂರ್ತಿ ಎಷ್ಟು ಮಸ್ತ್ ಅದ. ಗುಡಿ ಬಂದಿದೆ. ಗೈಸ್ ನಿಮಗೆ ಗೊತ್ತು, ಇಲ್ಲಿ ಪರ್ ಪರ್ಸನ್ ಒಬ್ರಿಗೆ ದರ್ಶನ ಮಾಡ್ಲಿಕ್ಕೆ 100 ರೂಪೀಸ್ ಅಂತ. ಅವ್ರು ಏನೋ ಮಾಡಿ ಕಟ್ಟಾರ, ಅದ್ರದ್ದು ವಸೂಲಿ ಮಾಡ್ಬೇಕಿಲ್ಲ. ಮತ್ತು 100 ಅಷ್ಟು ಬರ್ತದೆ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಅದ. ಇದು ನೋಡ್ರಿ, ಇದು ಆ್ಯಂಡ್ ಇದನ್ನು ನೋಡ್ರಿ ಅಕ್ಕ ಎಷ್ಟು ಮಸ್ತ್ ಅದ. ಇಲ್ಲೆಲ್ಲ ಎಷ್ಟು ಮಸ್ತ್ ಡೆಕೋರೇಷನ್ ಮಾಡ್ಯಾರ. ಇದು ಏನದ ಗೊತ್ತಿಲ್ಲ, ಏನೋ ಧ್ಯಾನ ಮಂದಿರದ ಅಂತ. ಬಟ್ ಮಸ್ತ್ ಅದ. ಇದು ಭೀ ಗ್ಲಾಸಿನಾಗ ಇಕ್ಕ್ಯಾರ. ಇದು ಹೆಂಗದ ನಿಶಾ ಟೆಂಪಲ್? ಗೈಸ್ ನಮ್ಮ ದರ್ಶನ ಆಯಿತು. ಸೊ ನಾವೀಗ ಹೋಗ್ಲತ್ತೀವಿ. ನಿಶಾ ನೋಡ್ರಿ ಅತ್ ನೋಡೋಣ ಇತ್ತು ನೋಡ. ಫೋಟೋ ನೋಡ್ರಿ. ಅದು ಹೀಗೆ ವಿಡಿಯೋ ತೋರಿಸಿದೆ ನೋಡ್ರಿ. ಅಕ್ಕಿ ನಿಶಾನ್ ಫ್ರೆಂಡ್ ನಿಶಾನ್ ಫ್ರೆಂಡ್ ಅಂತಕ್ಕಿ ನೋಡ್ರಿ. ನಿನ್ನ ಬೆಸ್ಟ್. ನನ್ನ ಬೆಸ್ಟ್ ನಿನ್ನ ಫ್ರೆಂಡ್ ಅಕ್ಕಿ. ಇದು ಮತ್ತೆ ಇಲ್ಲೊಂದು ಹೊಸ ಗುಡಿನ ಅದ. ಹೋಗಮ್ಮ ಆಯ್ತಿಲ್ಲ. ಎಲ್ಲ ದೇವ್ರ ದರ್ಶನ ಐತಲ್ಲಿ. ಎಲ್ಲ ದೇವ್ರ ಮಸ್ತ್ ಊಟ. ನಿಮ್ದು ಗೋಬಿ ಮಂಚೂರಿ ಮುತ್ತೆ ಬರ್ತಾನೆ ನೋಡಿ. ಈಗ ಅಲ್ಲಿ ಲಿಂಬಿಕೆ ಹರ್ಸಿ ಮುತ್ತೆ. ಲಿಂಬಿಕೆ ಹರ್ಸನ್ ಅಂತೀರಿ ಗೈಸ್. ಅವ್ನ ದುಕಾನ್ಯಾಗ ಅವ ಹರ್ಸನ್, ನನಗೆ ಅದು ಹರ್ಸ್ತಾನ. ಅದಕ್ಕೆ ಅವ್ನ ಬಲ್ಲಿ ಗೋಬಿ ಮಂಚೂರಿ ಪಾರ್ಸಲ್ ತೊಗೊಂಡು ಮನೆಗೆ ಹೋಗಿ ಮ್ಯಾಗ ತಿಂದಿಲ್ಲ ಗೈಸ್. ಇಕ್ಕಿ ತಿಂದಿದೆ ಅಂದ್ರೆ ಫಸ್ಟಿಗೆ ಹಾರೋಡ್ದಾಳ ಗೈಸ್. ಹಾರೋಡ್ದು ಆಮ್ಯಾಗ ತಿಂದಾಳ. ಏನೋ ಇದ್ದಿಲ್ಲ. ಒಂದು ಮಾತು ಗೊತ್ತು, ಈಕಿಗೆ ಎಷ್ಟು ಸಲ ಭೀ ಹಾದಿ ನೋಡ್ಲಿ, ಈಕಿ ಲಾಸ್ಟಿಗೆ ಬೀದರ್ನಾಗ ಇದ್ದಾಗ ಭೀ ಹಿಂಗೆ ಮಾಡ್ತಿದ್ದೆವು. ಪಾಪ್ನಶ್ ಹೋಯ್ತಿದ್ದೆವು. ಪಾಪ್ನಶ್ ಹಾದಿ ಹೆಂಗದ ಮತ್ತೆ ಲಾಸ್ಟಿಗೆ ನಾನೇ ಹೇಳಬೇಕಿತ್ತು. 20 ಸಲ ಹೋಗಿ ಯಾಕೆ 100 ಸಲ ಹೋಗ್ರು ಭೀ ಈಕಿಗೆ ಹಾದಿನೇ ನೆನಪಿರಲ್ಲ. ನಂಗೆ ಬಿಮಾರಿ ಅದ ಅನ್ಕೋಬೇಡ. ಜಸ್ಟ್ ಹಿಂಗೆ ಮನ್ಸಾಗ ತಗೊಂಬಾರಿ. ಲೈಕ್ ಏನು ಮಾಡದ್ದ ಇದು ನೆನ್ಪಿಟ್ಕೊಂಡು. ಓಹೋ ಇಲ್ಲಲ್ಲ ಹಂಗೆ ಬೇರೆ ಮನೆಗೆ ಹೋಗಿ ಮತ್ತಂದ್ರೆ ಯೂಸ್ ಇಲ್ಲ. ಜಿಂದಾಬಾದ್. ನಂಗೆ ಎಲ್ರು ಮತ್ತೆ ಈಕಿಗೆ ಬೀದರ್ನಾಗಿನ ದಾಂಡಿಯ ಮಿಸ್ ಮಾಡ್ಲತ್ತಾಳಂತ. ನಾನು ಮಿಸ್ ಮಾಡ್ಲತ್ತಿಲ್ಲ ಗೈಸ್. ಎಸ್ ನಾ ಭಾಳ ಮಿಸ್ ಮಾಡ್ಲಕ್ಕ. ನಾ ಮಿಸ್ ಮಾಡಲ್ಲ. ಯಾಕಂದ್ರೆ ದಾಂಡಿಯದ್ ಒಂದು ಅಲಗ್ ಏನಲ್ಲ ಅಲಗ್ ಎಕ್ಸ್ಪೆಜೆಡ್ ಮಜಾ ಬರ್ತಿಲ್ಲ. ಬೆಂಗಳೂರಿನಾಗ ನಮಗೆ ಗೊತ್ತಿಲ್ಲ.
ಇಬ್ಬರೇ ಹೋಗಿ ಗೊತ್ತಿಲ್ಲ ವೈಬ್ ಬರಲ್ಲ ಬೀದರ್ ವೈಬ್ ಅಲ್ಲಾಗದಾವ ಎಲ್ಲ ಅಂದ್ರೆ ಅಲ್ಲಿ ನಮ್ಮದು ಎಲ್ಲರೂ ಫ್ರೆಂಡ್ಸ್ ಇದ್ದಿರಲ್ಲ ಸೊ ಇಲ್ಲಿ ಯಾರನ್ನೂ ಫ್ರೆಂಡ್ಸ್ ಇಲ್ಲ ಅಂತಿಲ್ಲ ಬಟ್ ವೈಬ್ ಬರಲ್ಲ ಅದು ಹೋಗ್ಲೇತಿಲ್ಲ ನಾವು. ಬೆಂಗ್ಳೂರು ಬಂದ ದಿನ 2 ವೀಕ್ಸ್ ಆಗಿಲ್ಲ ಗೈಸ್, ಹೇರ್ ಫಾಲ್ ಆಗ್ತಾ ಇದೆ. ನಿಶಾಗೇನು ಆಗ್ತಾ ಇಲ್ಲ, ಆಕೆಗೆ ಆಗೋರ್ನು ಗೊತ್ತಾಗಲ್ಲ, ಯಾಕಂದ್ರೆ ಆಕಿನ ಕೂದಲ್ ಹಿಂಗವ ನಿಮ್ಮ ಕೂದಲಿಗೆ ಜಡ್ಜ್ ಮಾಡ್ತೀವಟ ಚಂದವ. ಪ್ರೀಟಿ ಹೇರ್ಸ್ ಎಷ್ಟು ಮಂದಿಗೆ ನೀನೇ ಪ್ರೀತಿ ಇದ್ದಿ, ಗೊತ್ತು. ನೀನೇ ಪ್ರೀತಿ ಅಲ್ಲಿ ಮ್ಯಾಗ ನಿಂತಾನ ಯಾರೋ ಒಬ್ಬ ಅಣ್ಣ ನಮಗೇನೋ ಉಡ್ಲತ್ತಾನ. ಝೊಮ್ಯಾಟೊ ಮಾಡಿ. ಸೊ ಗೈಸ್ ನಾವು ಬಂದೀವಿ ರೂಮಿಗೆ. ನಂಗೆ ಫುಲ್ ನೀರು ಕೊಡಿ. ಗರ್ಮಿ ಅಲ್ಲದ್ದು ಗೈಸ್ ಭಾಳ. ಇವಾಗ ಗುಡಿಗೆ ಹೋಗಿ ಬಂದೆವು, ಮಸ್ತ್ ಹೊಸ ಆಗ್ಯಾವ, ಮಸ್ತ್ ಊಟ ಮಾಡ್ತೀವಿ, ಮಸ್ತ್ ಮಾಡ್ಕೋತೀವಿ. ಏನು ಮಾಡಲಿ, ಏನು ಹಚ್ಕೊಂಡಿದ್ದೆ ಯಾಕೆ ತೆಗ್ದೇವ? ಬರೋದು ಗರ್ಮಿ ತೆಗ್ದು ಈಗ ಕ್ಲಚ್ ಇನ್ನು ನಮ್ಮ ಕೂದಲು ಹೊಸೇವ ಸರ್ ನನ್ನ ಅಲ್ಲ ಗಾಯ್ಸ್, ನಂದು ಬಿ ಅವ ಗಾಯ್ಸ್. ಇಲ್ಲಿ ನೋಡ್ರಿಕ್ಕ ನಮ್ಮದು ಪರೋಟೆ. ಜಸ್ಟ್ ಆಯ್ತು ನೋಡ್ರಿ. ಈಕೀಗ ತಾರಕ್ ಮಿತ್ತ ಇಲ್ದೆ ಊಟ ಹೋಗಲ್ಲ ಅಂತ ನೋಡ್ರಿ ಈಕೀಗ.